ಈಗ ನಮ್ಮ ಭಾರತದಲ್ಲೂ ಕೂಡ ಹೈದರಾಬಾದಿನ ನಿಜಾಮ, ಜುನಾಗಢದ ನಿಜಾಮ ಅವರು ಪಾಕಿಸ್ತಾನ ಜೊತೆ ಹೋಗ್ಬೇಕಂತಿದ್ರು, ಅವ್ರು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಲೂಚಿಸ್ತಾನದಲ್ಲೂ ಕೂಡ 1946ರಲ್ಲಿ ಬಲೂಚಿಸ್ತಾನ್ಗೂ ಕೂಡ ಕೇಳಲಾಯಿತು. ಬ್ರಿಟಿಷರು ಹೇಳಿದರು, ನೀವು ಭಾರತದ ಜೊತೆಗಾದರೂ ಹೋಗಿ, ಪಾಕಿಸ್ತಾನ ಜೊತೆಗಾದರೂ ಹೋಗಿ, ಅಥವಾ ಇಂಡಿಪೆಂಡೆಂಟ್ ಆಗಿದೆ. ನಿಮಗೆ ಭೌಗೋಳಿಕವಾಗಿ ನೋಡಿದಾಗ ಈಗ ಜುನಾಗಢ ಮತ್ತು ಹೈದರಾಬಾದ್ ಏನು ಪಾಕಿಸ್ತಾನ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇತ್ತಾ? ಭೌಗೋಳಿಕವಾಗಿ ಇಲ್ಲಿರ್ತಕ್ಕಂಥವ್ರು. ಹಾಗೇ ಈ ಒಂದು ಕಲತ್ ಅಂತ ಪ್ರಾಂತ ಇತ್ತದು, ಬಲೂಚಿಸ್ತಾನ್ ಅಂದರೆ ಖಾನ್ ಆಫ್ ಕಲತ್ ಅಂತ ಅಲ್ಲಿ ರಾಜ ಇದ್ದ. ಖಾನ್ ಆಫ್ ಕಲತ್ಗೆ ಹೇಳಲಾಗತ್ತೆ, ನೀವು ಐದರ್ ಪಾಕಿಸ್ತಾನ ಜೊತೆ ಇರಿ, ಇಂಡಿಪೆಂಡೆಂಟ್ ಆಗಿರಿ. ಇಂಟ್ರೆಸ್ಟಿಂಗ್ಲಿ ಖಾನ್ ಆಫ್ ಕಲತ್ 1946ರಲ್ಲಿ ದಿಲ್ಲಿಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಹತ್ರ ಬರ್ತಾರೆ. ಅವರು ವಕೀಲ ಯಾರು ಇರ್ತಾರೆ? ಆಗಿನ ಮುಸ್ಲಿಂ ಲೀಗ್ನ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಖಾನ್ ಆಫ್ ಕಲತ್ತನ್ನು ಕರ್ಕೊಂಡು ಬಂದು ಬ್ರಿಟಿಷರ ಎದುರುಗಡೆ ವಾದ ಮಾಡ್ತಾರೆ, ಇವ್ರಿಗೆ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಇರ್ಲಿಕ್ಕೆ ಬಿಡಬೇಕು. ಯಾಕೆಂದರೆ 1867-68ರಲ್ಲಿ ಒಂದು ಟ್ರೀಟಿ ಆಗಿತ್ತು. ಆ ಟ್ರೀಟಿಯ ಪ್ರಕಾರ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಆಗ ಬ್ರಿಟಿಷರು ಮೊದಲು ಅದನ್ನು ಒಪ್ಕೊಳ್ತಾರೆ. ಸೊ ಖಾನ್ ಆಫ್ ಕಲತ್ ಹೇಳಲಾಗುತ್ತೆ, ಅಕ್ಕಪಕ್ಕದ 2-3 ಪ್ರಾಂತಗಳೇನಿವೆ, ಬಲೂಚಿ ಬಾಹುಳ್ಯ ಪ್ರಾಂತಗಳು, ಅವುಗಳನ್ನು ಕೂಡ ನಿಮಗೆ ಕೊಡ್ತೀವಿ ಪ್ರತ್ಯೇಕ ರಾಷ್ಟ್ರ ಆಗಿ ಅಂತ. ಮೊಹಮ್ಮದ್ ಅಲಿ ಜಿನ್ನಾ ಅದನ್ನು ಒಪ್ಕೊಳ್ತಾರೆ 1946ರಲ್ಲಿ. ಯಾಕಂದರೆ ಎಲ್ಲಿ ಭಾರತ ಅದಕ್ಕೆ ಸಪೋರ್ಟ್ ಮಾಡಿಬಿಡುತ್ತೋ ಅನ್ನುವ ಹೆದರಿಕೆ ಮೊಹಮ್ಮದ್ ಅಲಿ ಜಿನ್ನಾಗಿರುತ್ತೆ. ಅದಾದಮೇಲೆ ಯಾವಾಗ ಇಂಡಿಪೆಂಡೆಂಟ್ ರಾಷ್ಟ್ರ ಅಂತಕ್ಕಂಥದ್ದಾದಮೇಲೆ ಕರಾಚಿ ಮೊದಲು ಪಾಕಿಸ್ತಾನದ ರಾಜಧಾನಿ ಆಗುತ್ತೆ, ನಂತರ ಇಸ್ಲಾಮಾಬಾದ್. ಕರಾಚಿಗೆ ಖಾನ್ ಆಫ್ ಕಲತ್ರನ್ನು ಕರೆಸ್ಕೊಳ್ಳಾಗತ್ತೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ. ಅವರಲ್ಲಿ ಬಂದು ಇಳಿದಾಗ, ನೀವು ಬೇರೆ ರಾಷ್ಟ್ರಗಳ ಮುಖ್ಯಸ್ಥರು ಬಂದಾಗ ಅಲ್ಲಿನ ಅಟ್ಲೀಸ್ಟ್ ಗವರ್ನರ್ ಬಂದು ಅವ್ರಿಗೆ ಸ್ವಾಗತವನ್ನು ಕೋರಬೇಕು. ಅಲ್ಲಿ ಯಾರೂ ಬರಲ್ಲ. ಅಲ್ಲಿ ಬರೀ ಕರಾಚಿಯಲ್ಲಿರ್ತಕ್ಕಂಥ ಬಲೂಚಿಯ ಜನತೆ ಬಂದು ಆ ಖಾನ್ ಆಫ್ ಕಲತ್ಗೆ ಸ್ವಾಗತವನ್ನು ಕೋರ್ತಾರೆ. ಆಗಲೇ ಖಾನ್ ಆಫ್ ಕಲತ್ಗೆ ಅನಿಸುತ್ತೆ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ. ಆಗ ಪಾಕಿಸ್ತಾನದ ಪ್ರಧಾನಿ ಮತ್ತು ಪಾಕಿಸ್ತಾನದ ಸೇನೆ ಖಾನ್ ಆಫ್ ಕಲತ್ಗೆ ಹೇಳುತ್ತೆ, ನೀವು ಎಕ್ಸೆಷನ್ ಟ್ರೀಟಿಗೆ ಸಹಿ ಹಾಕಬೇಕು ಅಂತ. ಅವ್ರು ಹೇಳ್ತಾರೆ, ನಾನು ಎಕ್ಸೆಷನ್ ಟ್ರೀಟಿಗೆ ಸಹಿ ಹಾಕಲ್ಲ, ಅಲ್ಲಿ ನಾನು ಸಂಸತ್ತನ್ನು ಕೇಳಬೇಕಾಗತ್ತೆ. ಯಾಕಂದರೆ ಇವರು ಪಶ್ತೂನ್ ಮತ್ತು ಈ ಬಲೂಚಿಗಳೇನಿದ್ದಾರೆ, ದೇ ಆರ್ ಎಥನಿಕ್ ಟ್ರೈಬ್ಸ್. ಅಲ್ಲಿ ಲೋಹಾ ಜಿರ್ಗಾ ಅಂತೆಲ್ಲ ಇರುತ್ತೆ ನೋಡಿ, ನಿಮ್ಮ ತಾಲಿಬಾನ್ ಸಂದರ್ಭದಲ್ಲಿ ನೀವು ಹೆಸರು ಕೇಳಿರ್ಬೋದು. ಆ ಪಾರ್ಲಿಮೆಂಟನ್ನು ನಾನು ಕೇಳಿ ನಿರ್ಧಾರ ತೆಗೆದುಕೊಳ್ತೀನಿ ಅಂಥೇಳಿ ಅವರು ಕಲತ್ಗೆ ಬರ್ತಾರೆ. ಕಲತ್ಗೆ ಬಂದಾಗ ಅಲ್ಲೂ ಕೂಡ ಅವರು ಬ್ರಿಟಿಷರ ಸಹಾಯವನ್ನು ಕೇಳ್ತಾರೆ, ನಂಗೆ ಸಹಾಯ ಮಾಡಿ, ನಾನು ಇಂಡಿಪೆಂಡೆನ್ಸ್ ಕೇಳಿದ್ದೆ, ನೀವು ಹೂ ಅಂದಿದ್ರಿ, ಈಗ ಸಹಾಯ ಮಾಡಿ ಅಂತ. ಆಗ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ, ನಂಗೆ ಸಹಾಯ ಮಾಡೋಕ್ಕಾಗಲ್ಲ, ನಾವು ಬ್ರಿಟಿಷರು ಸಹಾಯ ಮಾಡಲ್ಲ ಅಂತ. ಅಂದರೆ ನೋಡಿ, ಬ್ರಿಟಿಷರು ಹೇಗೆ ಎಲ್ಲ ಕಡೆ ಈ ಒಂದು ಬಂಡುಕೋರತನವನ್ನು ಬಿತ್ತಿದ್ರು ಅನ್ನೋದಕ್ಕೆ ಬಲೂಚಿಸ್ತಾನ ಒಂದು ಕೂಡ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.